ಡೆಪ್ಯೂಟಿ ಸಿ ಎಮ್ ಸತ್ತೋದ್ರು ಪ್ಲೇನ್ ಕ್ರಾಶ್ ತಕ್ಷಣ ಅವ್ರ ವೈಫ್ ಇಟ್ಬಿಡ್ತಾರೆ. ವಾಟ್ ಇಸ್ ದ ವೈಫ್ ನೋ? ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಡಾಕ್ಟರ್ ಅರೌಂಡ್ 30% MP ಅವ್ರ ಅಪ್ಪ ಅಮ್ಮ ಆ ಕಡೆಯಿಂದ ಬಂದಿದ್ದಾರೆ. ಕಳ್ಳರು ಕಾಕರು ಆಯ್ತಾ, ಎಲ್ಲ ದರೋಡೆ ಕ್ರಿಮಿನಲ್ ಕೇಸ್ ಇರೋರು ಇವರು ಎಲ್ಲರೂ ಬರ್ತಿದ್ದಾರೆ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ನೀವು ಹೇಳ್ದಂಗೆ MLA MP CM PM ಕನಸೇ ಕಾಣದಿರೋಂಗಾಗಿದೆ ಅಲ್ಲ, ಇದನ್ನ ಹೆಂಗೆ ರಿವರ್ಸ್ ಮಾಡೋದು? ಇವಾಗ ಏನಾಗ್ತಾ ಇದೆ ಅಂದರೆ ಒಳ್ಳೆಯವ್ರಿಗೆ ಆಸ್ಪದ ಸಿಗೋದು ಕಷ್ಟ ಆಗ್ತಾ ಇದೆ. ಎಷ್ಟೋ ಜನ ಇವಾಗ ಒಳ್ಳೆಯವ್ರು ಯಾಕೆ ಪಾಲಿಟಿಕ್ಸ್ಗೆ ಹೋಗಲ್ಲ? ಕರೆಕ್ಟ್. ಯಾರೋ ಅಂದ್ರಲ್ಲ ಪಾಲಿಟಿಕ್ಸ್ ಈಸ್ ಫಾರ್ ಸ್ಕೌಂಡ್ರಲ್ಸ್ ಅಂತ. ಹಂಗೆ ಯಾಕಪ್ಪ ನಾನು ಪಾಲಿಟಿಕ್ಸ್ಗೆ ಹೋದ್ರೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಲಂಚಾವತಾರ ಆಗುತ್ತೆ, ಬ್ರೈಬ್ ತೊಗೊಬೇಕು, ಇದು ಕೊಡಬೇಕು, ಯಾಕೆ ಬೇಕು ನನಗೆಲ್ಲ ಒಳ್ಳೆತನ? ಅದಕ್ಕೆ ಏನಾಗ್ಬಿಟ್ಟಿದೆ, ಒಳ್ಳೆತನದವ್ರು ಬಿಟ್ಬಿಟ್ಟು ಎಂಥವ್ರು ಸೇರ್ತಾರೆ ಪಾಲಿಟಿಕ್ಸ್ಗೆ. ಯಾರು ಸೇರಬಾರ್ದು ಇರಬಾರ್ದು ಅವ್ರು ಸೇರ್ತಾರೆ. ಅದರಿಂದ ಪ್ರಾಬ್ಲಮ್ ಆಗಿದೆ ಈಗ. ಆಮೇಲೆ ಏನಾಗುತ್ತೆ ಅಂದರೆ ನಾವು ಒಂಥರ ಅವ್ರಿಗೆ ಸ್ಲೇವ್ಸ್ ಥರ, ಬಾಂಡೆಡ್ ಲೇಬರ್ಸ್ ಥರ ಆಗ್ಬಿಟ್ಟಿದ್ವಿ. ಅವ್ರೇನಂದ್ರು ಸರಿ, ಹಂಗೆ ಆಗಿದೆ, ನೀನು ಹೇಳೇ ಸರಿ, ನೀನೇ ದೇವರು ಅಂತ. ಇವಾಗ ನೋಡಿ ಮಹಾರಾಷ್ಟ್ರದಲ್ಲಿ ಡೆಪ್ಯೂಟಿ ಸಿ ಎಮ್ ಸತ್ತೋದ್ರು ಪ್ಲೇನ್ ಕ್ರಾಶ್ ತಕ್ಷಣ ಅವ್ರ ವೈಫ್ ಇಟ್ಬಿಡ್ತಾರೆ. ವಾಟ್ ಇಸ್ ದ ವೈಫ್ ನೋ? ಏನಿಲ್ಲ ಅಂತ ಅವ್ರನ್ನ ಮಾಡಿಬಿಡ್ತಾರೆ. ಹಂಗೆ ಆಗ್ತಿರೋದಲ್ಲ. ಇವಾಗ ಎಷ್ಟೋ ಪಾರ್ಟಿನಲ್ಲೂ ಅಷ್ಟೇ, ಸೋತ್ರೂ ಅವ್ರನ್ನೇನೆ ಡೈನೆಸ್ಟ್ರಿ. ಇಲ್ಲಪ್ಪ ಎಷ್ಟಾರು ಸೋಲು, ನೀನೇ ಯಜಮಾನ ನಮಗೆ. ಈ ಥರ ಸೋತ ಮೇಲೆ ಅಕೌಂಟಬಿಲಿಟಿ ಬೇಡವಾ? ತೆಗಿಬೇಕು, ಬೇರೆ ಚೆನ್ನಾಗಿರೋನ್ ತರಬೇಕು, ಅದೆಲ್ಲ ಇಲ್ಲ. ಇಲ್ಲ ಇಲ್ಲ